ನಮಸ್ಕಾರ ಸ್ನೇಹಿತರೆ, ಆಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂದು ಕನಕಪುರದ ಹತ್ರ ಲೊಕೇಟ್ ಆಗಿರುವ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಉದಾರಹಳ್ಳಿಗೆ ನಾನು ಭೇಟಿ ನೀಡ್ತಾ ಇದ್ದೀನಿ. ಈ ದಿನ ಬಹಳ ವಿಶೇಷವಾದ ದಿನ. ಮಹಾಶಿವರಾತ್ರಿಯ ದಿನದಂದು ನಾನು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಾನು ದೇವಸ್ಥಾನಕ್ಕೆ ಹೋಗೋ ರೋಡ್ನ ತೋರಿಸ್ತಾ ಇದ್ದೀನಿ. ರೋಡ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ನಾನು ಭೇಟಿ ನೀಡಿದ್ದು ಮಹಾಶಿವರಾತ್ರಿ ದಿನದ ಆಗಿದ್ದರಿಂದ ತುಂಬ ರಶ್ ಇದ್ದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಹಳ್ಳಿ ಮಾರ್ನಹಳ್ಳಿಯಿಂದ ಆಟೋ ಫೆಸಿಲಿಟೀಸ್ ಕೂಡ ಇದೆ. ಈ ಹಳ್ಳಿ ಮಾರ್ನಹಳ್ಳಿ ನಿಮಗೆ ಕನಕಪುರ ಟು ರಾಮನಗರ ಹೋಗೋ ರೂಟಲ್ಲಿ ಸಿಗುತ್ತೆ. ಇಲ್ಲಿಂದ ನೀವು ಶೇರ್ ಆಟೋದಲ್ಲಿ ಹೋಗ್ಬೋದು. ಒಬ್ಬರಿಗೆ 100 ರೂಪೀಸ್ ಆಗುತ್ತೆ, ಕರ್ಕೊಂಡ್ಬರ್ತಾರೆ. ಓನ್ ವೆಹಿಕಲಲ್ಲಿ ಹೋಗೋರು ತುಂಬ ಸೇಫಾಗಿ ಟ್ರಾವೆಲ್ ಮಾಡಿ, ಯಾಕಂದರೆ ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ, ಅದರಿಂದ ಕಷ್ಟ ಆಗ್ಬೋದು. ದಯವಿಟ್ಟು ಜಾಗರೂಕತೆಯಿಂದ ಟ್ರಾವೆಲ್ ಮಾಡಿ ಹೋಗಿ ಬನ್ನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಕೂಡ, ಮತ್ತು ಒಂದು ಪಾಸಿಟಿವ್ ವೈಬ್ಸು ಈ ಒಂದು ದೇವಸ್ಥಾನದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ನಾನು ಈ ಒಂದು ದೇವಸ್ಥಾನಕ್ಕೆ ಆಸ್ ಎ ಟ್ರಾವೆಲರ್ ಆಗಿ ಭೇಟಿ ನೀಡಿದ್ದೀನಿ ಸ್ನೇಹಿತರೆ. ನನಗೂ ಕೂಡ ಈ ದೇವಸ್ಥಾನದ ಇತಿಹಾಸ ಮತ್ತು ಹಿನ್ನೆಲೆ ಹೆಚ್ಚಾಗಿ ತಿಳಿದವರು ದಯವಿಟ್ಟು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡ್ಬೋದು ಸ್ನೇಹಿತರೆ, ಹೆಚ್ಚು ಅದ್ಭುತವಾದಂಥ ಪಾರ್ಟ್ ಇಲ್ಲೇ ಇರೋದು. ಈ ಒಂದು ದೇವಸ್ಥಾನದಲ್ಲಿ ನಂದಿ ವಿಗ್ರಹದಿಂದ ನೀರು ಬರ್ತಾರಂಥದ್ದನ್ನು ನಾವು ನೋಡ್ಬೋದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ನಿಂತ್ಕೊಂಡು ನೀವು ಆ ಶಿವನ ವಿಗ್ರಹನ ನೀವು ನೋಡ್ತಾ ಇದ್ರೆ ಕಣ್ಣು ತುಂಬಿ ಬರುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಇದು ಅಪರೂಪದ ಅಂತ ದೃಶ್ಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಒಂದೊಳ್ಳೆ ಪಾಸಿಟಿವ್ ವೆಬ್ಸ್ ಕೊಡುತ್ತೆ. ದಯವಿಟ್ಟು ಕೂಡ ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲ ಒಳ್ಳೇದಾಗಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.